ಇಷ್ಟೆಲ್ಲ ಜಂಜಾಟವನ್ನ ನೋಡಿ ರಾಜಕೀಯ ನಿವೃತ್ತಿಯೇ ಒಳ್ಳೆದು ಅಂತ ಹೇಳಿಬಿಟ್ಟಿದ್ದಾರೆ ಎಸ್.ಟಿ. ಸೋಮಶೇಖರ್ ಅವರು. ಹಾಗಾದ್ರೆ ಎಸ್.ಟಿ. ಸೋಮಶೇಖರ್ ಅವರು ಏನೇನ್ ಹೇಳಿದ್ದಾರೆ ಅನ್ನೋದನ್ನ ನೋಡೋಣ. ಇಲ್ಲ, ನಾನು ರಾಜಕೀಯ ನಿವೃತ್ತಿ ಘೋಷಣೆ ಮಾಡಬೇಕು ಅಂತಕ್ಕಂಥದ್ದನ್ನ ಇಟ್ಕೊಂಡಿದ್ದೇನೆ. ಕಾರಣ, ಯಾವಾಗ ಈ ಅಸೆಂಬ್ಲಿಯಲ್ಲಿ ಈ ನಾಟಕ ಮಾಡಿದ್ರು, ಹೊರಗಡೆ ಅವರು ಮಾತನಾಡ್ತಕ್ಕಂಥದ್ದು ರೀತಿ, ಅವರ ಮಾತನಾಡ್ತಕ್ಕಂಥದ್ದು ಪ್ಲ್ಯಾನ್ ಏನಿತ್ತು, ಈ ಸಮ್ಮಿಶ್ರ ಸರ್ಕಾರವನ್ನು ಆದಷ್ಟು ಬೇಗ ತೆಗಿಬೇಕು ಅಂತಕ್ಕಂಥದ್ದನ್ನು ಒಂದು ಇಬ್ಬರು ಲೀಡರ್ಸ್ ಬಿಟ್ಟರೆ ಮಿಕ್ಕ ಎಲ್ಲ MLAಗಳು ಕೂಡ, ಶಾಸಕರು ಕೂಡ CLPಲಿ ಮತ್ತೆ ಬೇರೆ ಬೇರೆ ಇಂಡಿವಿಜುವಲ್ ಮೀಟಿಂಗ್ ಮಾಡಿದಾಗಲೂ ಕೂಡ ಈ ಸಮ್ಮಿಶ್ರ ಸರ್ಕಾರ ಇದ್ದರೆ ಕಾಂಗ್ರೆಸ್ಸು 0 ಆಗ್ತದೆ, ಇದನ್ನು ಆದಷ್ಟು ಬೇಗ ತೆಗಿಬೇಕು ಅಂತಕ್ಕಂಥದ್ದು ಯಾರ ಮನೋಭಾವನೆ ಇತ್ತು ಅವರೆಲ್ಲ ಕೂಡ ಅಸೆಂಬ್ಲಿಲಿ ಉಲ್ಟಾ ಮಾತನಾಡ್ತಕ್ಕಂಥದ್ದು ಕೂಡ ನಾನು ಗಮನಿಸಿದ್ದೇನೆ. ಇಲ್ಲ, ನಾನು ರಾಜಕೀಯ ನಿವೃತ್ತಿ. ಇನ್ನೊಂದೆಡೆ ಎಸ್.ಟಿ. ಸೋಮಶೇಖರ್ ಅವರು ಕಾಂಗ್ರೆಸ್ ನಾಯಕರನ್ನ ಕೂಡ ಟಾರ್ಗೆಟ್ ಮಾಡಿದ್ರು. ಯಾಕಂದ್ರೆ ಒಂದ್ ಕಡೆ ಈಗಾಗಲೇ ಅವರು ಹೇಳ್ತಾ ಇದ್ರು ರಾಜಕೀಯ ನಿವೃತ್ತಿಯ ಮಾತಾದ್ರೆ, ಇನ್ನೊಂದ್ ಕಡೆ ಯಾರು ನಮ್ಗೆ ಈ ರೀತಿ ಮಾಡೋದಕ್ಕೆ ಕುಮ್ಮಕ್ಕು ಕೊಟ್ಟರು ಅವರೇ ಅಲ್ಲಿ ಉಲ್ಟಾ ಹೊಡೆದ್ರು ಅಂತ ಹೇಳಿ. ಹಾಗಾದ್ರೆ ಯಾರ ಬಗ್ಗೆ ಮಾತನಾಡಿದ್ರು ಸೋಮಶೇಖರ್ ಅವರು, ಕಾಂಗ್ರೆಸ್ ನಾಯಕರನ್ನ ಹೇಗೆ ಟಾರ್ಗೆಟ್ ಮಾಡಿದ್ರು ನೋಡಿ. ಕರ್ನಾಟಕ ರಾಜ್ಯದಲ್ಲಿ ಯಾರಾದ್ರೂ ರಾಜಕಾರಣಿ ಕನಿಂಗ್ ಫೆಲೋ ಇದ್ರೆ, ಕನಿಂಗ್ ನೇಚರ್ ಇದ್ರೆ, ಅದು ಸನ್ಮಾನ್ಯ ಕೃಷ್ಣ ಬೈರೇಗೌಡರಿಗೆ ಗಿನ್ನಿಸ್ ದಾಖಲೆ ಸೇರಿ ಏನಾದರೂ ಗಿನ್ನಿಸ್ ಒಂದು ಪ್ರಯತ್ನ ಕೊಡಬೇಕಾದ್ರೆ ಕೃಷ್ಣ ಬೈರೇಗೌಡರು ಕೊಡಬೇಕಾಗ್ತದೆ. ದೇವೇಗೌಡರು ಕೃಷ್ಣ ಬೈರೇಗೌಡ ಹೆಸರನ್ನ ಹೇಳ್ತಿದ್ದಾರೆ, ಅವ್ರಿಗೆ ಕೊಡಬೇಕಂತೆ ಅಂತಕ್ಕಂಥದ್ದು ಬಂದಾಗ ಅದಕ್ಕೆ ನಾವು ಸಹಮತ ವ್ಯಕ್ತಪಡಿಸಿದ್ವಿ ವಿನ ಅವನ್ನ ಮಧ್ಯ ನಿಲ್ಲಿಸಿ ಸೋಲಿಸ್ತಕ್ಕಂಥ ಪ್ರಮೇಯ ಇಲ್ಲ. ಅದಕ್ಕೆ ನಾನು ಹೇಳ್ತಾ ಇರೋದು, ಅವನಂತ ಕನಿಂಗ್ ಫೆಲೋ ಈ ಕರ್ನಾಟಕ ರಾಜ್ಯದಲ್ಲಿ ಯಾವ ರಾಜಕಾರಣಿ ಕೂಡ ನಾನು ಇತಿಹಾಸದಲ್ಲಿ ನಾನು ನೋಡಿಲ್ಲ ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ. ಏನು ಚುನಾವಣೆಯಲ್ಲಿ ಏನು ರಣರಂಗದಲ್ಲಿ ಭೇಟಿ ಆಗ್ತೀನಿ ಅಂತ ಹೇಳ್ತಿದ್ದಾರೆ, ಅದನ್ನು ಕೂಡ ಸದ್ಯದಲ್ಲೇ ನಾವು ಕೂಡ ಸ್ವಾಗತ ಮಾಡ್ತೇವೆ. ಅದು ಯಾರು ರಣರಂಗದಲ್ಲಿ ಭೇಟಿ ಮಾಡ್ತಾರೆ, ಆ ರಣರಂಗದಲ್ಲಿ ಏನೇನೆಲ್ಲ ಮಾಡ್ತಾರೆ ಅಂತಕ್ಕಂಥದ್ದು ಕುತೂಹಲ ಕೂಡ ನಮಗೂ ಇದೆ. ಆ ನಾಯಕರುಗಳೆಲ್ಲರನ್ನೂ ಕೂಡ ನಾವು ಆ ರಣರಂಗದಲ್ಲಿ ನಿಂತು ಸ್ವಾಗತವನ್ನು ಮಾಡಿ. ಮತ್ತೊಂದ್ ಕಡೆ MTB ನಾಗರಾಜ್ ಕೂಡ ಮಾತನಾಡಿದ್ದಾರೆ. MTB ನಾಗರಾಜ್ ಕೂಡ ಒಂದಷ್ಟು ವಿಚಾರಗಳನ್ನ ಹೇಳ್ಕೊಂಡಿದ್ದಾರೆ. ಏನಾಯ್ತು, ಯಾರ ಬಗ್ಗೆ ಮಾತನಾಡಿದ್ದಾರೆ ಹಾಗಾದ್ರೆ ನೋಡೋಣ ಅವರ ಮಾತಲ್ಲೇ. ಅವರು ಅನರ್ಹ ಮಾಡಿದ್ದಾರೆ, ಅದಕ್ಕೆ ನಾವು ನ್ಯಾಯಾಲಯದ ಮೂಲಕ ಹೋರಾಟ ಮಾಡ್ತೀವಿ. ಅದು ನಮಗೆಲ್ಲ ಒಂದು ಕಡೆ ನಮಗೆ ನ್ಯಾಯ ಸಿಗ್ತದೆ ಅನ್ನೋದು ಭರವಸೆ ಇದೆ. ಅದಕ್ಕೆ ನಾವು ನ್ಯಾಯಾಲಯದ ಮೊರೆ ಹೋಗ್ತಾ ಇದ್ದೀವಿ. 15 ಜನ ಈಗ ಅನರ್ಹತೆ ಆಗಿರೋ ಶಾಸಕರಿದ್ದಾರೆ, ಅವರೆಲ್ಲರೂ ಕೂಡ ಇದ್ರ ಬಗ್ಗೆ ಚರ್ಚೆ ಮಾಡಿದ್ದಾರೆ ವಕೀಲರ ಹತ್ರ. ಇವತ್ತಿಂದ ಅದು ಅವ್ರು ಏನು ಮಾಡಬೇಕು ಅದನ್ನು ನ್ಯಾಯಾಲಯದಲ್ಲಿ ಮಾಡ್ತಾರೆ. ಇವರು ಹೇಳ್ಬೋದು ಇವತ್ತು ನಾವು ಹೋಗಿದ್ದೀವಿ ಅಂತೇಳಿ, ಯಾಕೆ ಇವರು ಸರಿಪಡಿಸಿಲ್ಲ? ಎಲ್ಲ ಮಿನಿಸ್ಟ್ರುಗಳಿಗೆ ಹೇಳಿದ್ದೇನೆ ನಾನು, ಕುಮಾರಸ್ವಾಮಿ ಯಾವುದೇ ಕೆಲಸ ಕಾರ್ಯಗಳಾಗ್ತಾಯಿಲ್ಲ, ತಾರತಮ್ಯ ಮಾಡ್ತಾರೆ, ಪಾರದರ್ಶಕವಾಗಿಲ್ಲ ಕೇಳಿ ಅಂತ ನಾನು ಎಲ್ಲ ಮಂತ್ರಿಗಳಿಗೂ ಹೇಳಿದ್ದೇನೆ. DK ಶಿವಕುಮಾರ್ಗೆ ಹೇಳಿದ್ದೇನೆ, ಪರಮೇಶ್ವರ್ಗೆ ಹೇಳಿದ್ದೇನೆ, ಗುಂಡೂರಾವ್ಗೆ ಹೇಳಿದ್ದೇನೆ, ಸಿದ್ದರಾಮಣ್ಣವ್ರಿಗೆ ಹೇಳಿ. ಇವರೆಲ್ಲ ಯಾಕೆ ಹೇಳಿ ಸರಿಪಡಿಸಲಿಲ್ಲ? ಈಗ ಬಸವರಾಜ್ ಹಾಕೋದ, ಸೋಮಶೇಖರ್ ಹಾಕೋದ, ಮುನಿರತ್ನಂ ಹಾಕೋದ, ನಗರಕ್ಕೆ ಅಭಿವೃದ್ಧಿ ಆಗಲಿಲ್ಲ, ನಗರಕ್ಕೆ ಅನುದಾನ ಕೊಟ್ಟಲಿಲ್ಲ ಅನ್ನೋ ಉದ್ದೇಶದಿಂದ ಅವರು ಹೊರಗಡೆ ಹೋಗಿದ್ದು. ಹಣ ತಗೊಂಡು 30 ಯಾರು ಹಣ ಎಲ್ಲರ ತಾವು ಹಣ ಇದೆ ರೀ, ಹಣ ಇಲ್ಲದೆ ಇರೋರು ಯಾರು ರೀ ರಾಜಕಾರಣದಲ್ಲಿ? ಮತ್ತೊಬ್ಬ ಅನರ್ಹಗೊಂಡಿರುವಂತಹ ಶಾಸಕರಾಗಿರುವಂತಹ ಮುನಿರತ್ನ ಕೂಡ ಕಾಂಗ್ರೆಸ್ ನಾಯಕರ ವಿರುದ್ಧವೇ ತಿರುಗಿಬಿಟ್ಟಿದ್ದಾರೆ. ಕಾಂಗ್ರೆಸ್ ನಾಯಕರ ವಿರುದ್ಧ ಮಾತನಾಡಿದ್ದಾರೆ. ಅವರ ಮಾತೇನು? ನಾವು ಯಾವುದೇ ಆಪರೇಷನ್ ಕಮಲಕ್ಕೋ ಅಥವಾ ಯಾವುದೋ ಹಣದ ಆಮಿಷಕ್ಕೋ ಒಳಗಾಗಿರೋದು ಸುಳ್ಳು. ಯಾವುದೇ ಕಾರಣಕ್ಕೂ ಅಂಥ ಪಾಪದ ಕೆಲಸಕ್ಕೆ ನಾವು ಕೈ ಹಾಕಲ್ಲ, ನಮಗೆ ಬೇಕಾಗಿಲ್ಲ. ನೋಡಿಮ್ಮ, ಈ ಹಣದ ವಿಷಯ, ಕೆಲವು ಕುದುರೆ ವ್ಯಾಪಾರ ಇವೆಲ್ಲ ನಾನು ಕೇಳ್ಪಟ್ಟಿದ್ದೀನಿ, ಅಂಥ ಅವಶ್ಯಕತೆ ನಮಗಿಲ್ಲ. ಈಗಲೂ ಹೇಳ್ತಾ ಇದ್ದೀನಿ ಭಾಳ ಸ್ಪಷ್ಟವಾಗಿ, ನಮ್ಮ ಕ್ಷೇತ್ರಕ್ಕೆ ಅಭಿವೃದ್ಧಿ ಯಾರು ಮಾಡ್ತಾವ್ರ ಅವ್ರ ಹಿಂದೆ ಹೋಗ್ತಾ ಇರ್ತೀವಿ ಅಂತ ಆವತ್ತು ಹೇಳಿದ್ದು, ಇವತ್ತು ಹೇಳಿ. ಪಿತೂರಿ ಅಂತಲೂ ನಾನೇನು ಹೇಳೋದಿಲ್ಲ, ಎಲ್ಲ ಮುಗಿದಿದೆ. ಏನಿದ್ರು ನಮ್ಮದು ನ್ಯಾಯಯುತವಾಗಿ ಒಂದು ನಮ್ಮ ಬೇಡಿಕೆ ಹೋರಾಟ ಇದ್ದೇ. ಹೌದು, ಈಗಾಗಲೇ ಸುಪ್ರೀಂ ಕೋರ್ಟ್ಗೆ ನಮ್ಮ ಕೆಲವು ಶಾಸಕರು ಈಗಾಗಲೇ ಇವತ್ತು ಹೊರಟಿದ್ದಾರೆ.
ಆದಷ್ಟು ಬೇಗ ನಾವು ಹೋಗ್ತಾ ಇದ್ದೀವಿ. ನಾವು ಕಣ್ಣು ಮುಚ್ಚಿದ ಮೇಲೆ ನಮ್ಮ ಪಲ್ಲಕ್ಕಿ ಯಾರು ಹೊರ್ತಾರೋ ನಮಗೆ ಗೊತ್ತಿಲ್ಲ. ಕಣ್ಣು ತೆಗೆದಿದ್ದೀವಿ. ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ನಾವು ಕೇಳ್ತೀವಿ. ಈ ಮಾತನ್ನ ಒಂದು 6 ತಿಂಗಳಿಂದನೋ ವರ್ಷದಿಂದನೋ ಹೇಳ್ಬೇಕಾಗಿತ್ತು. ಇವತ್ತು ನಾವು ಹೊರಗಡೆಗೆ ಹೋದ್ಮೇಲೆ ಇವೆಲ್ಲ ಮಾತನಾಡಬಾರ್ದು. ಯಾರೇ ಆಗಲಿ, ಯಾವ ಪಕ್ಷದವರೇ ಆಗಲಿ. ಯಾವಾಗಲೂ ಅಷ್ಟೇ, ಸಮ್ಮಿಶ್ರ ಸರ್ಕಾರ ಅಂತ ಅಂದಾಗ 2 ಮನಸ್ಸುಗಳು ಒಂದಾದಾಗ ಮಕ್ಕಳು ಚೆನ್ನಾಗಿರ್ತವೆ. 2 ಮನಸ್ಸುಗಳು ಸರಿ ಇಲ್ಲದೆ ಇರೋವಾಗ ಪ್ರತಿದಿನ ಜಗಳ, ಪ್ರತಿದಿನ ಅವ್ರ ಮೇಲೆ ಇವ್ರ ಮೇಲೆ ಮುಸ್ಕಿನ ಗುದ್ದಾಟ. ಕೆಲಸ ಮಾಡಬೇಕು ಅಂತ ನಾವು ಬಂದಿದ್ದೀವಿ, ಕೆಲಸ ಆಗಿಲ್ಲ ಅಂತ ಹೊರಗಡೆ ಹೋಗಿದ್ದೀವಿ. ಕ್ಷೇತ್ರದ ಜನ ಅವರೇ ತೀರ್ಮಾನ ಮಾಡ್ತಾರೆ, ಕೆಲಸ ಮಾಡೋಂಥ ಶಾಸಕ ಬೇಕಾ ಅಥವಾ ಹಿಂದೆ 25 ವರ್ಷದಿಂದ ಕಾಲ ಕಳೆದಂಥ ರೀತಿಯಲ್ಲೇ ಕಾಲ ಕಳೆಯುವಂಥ ಶಾಸಕರು ಬೇಕಾ, ಜನ ತೀರ್ಮಾನ ಮಾಡ್ಕೊಳ್ತಾರೆ. ರಾಜಕೀಯ ಮಾಡೋಣ ಅನ್ನೋ ಉದ್ದೇಶ ಯಾರಿಗನ್ನ ಇದ್ರೆ ಅವರು ಇನ್ನೊಬ್ಬರನ್ನ ಆಯ್ಕೆ ಮಾಡ್ಕೊಳ್ತಾರೆ. ಇವತ್ತು ಬೆಂಗಳೂರು ನಗರ ಬೆಳೀತಾ ಇದೆ, ದೂರದೃಷ್ಟಿ ಇರೋಂಥವ್ರು ಇರಬೇಕು. ಇವತ್ತು ನನ್ನ ಕ್ಷೇತ್ರಕ್ಕೆ ನಾನು ದೂರದೃಷ್ಟಿ ಇಟ್ಕೊಂಡು ಕೆಲಸ ಮಾಡೋಂಥ ವ್ಯಕ್ತಿಯಾಗಿದ್ದೇನೆ. ಯಾವತ್ತೇ ಆಗಲಿ ಯಾರೇ ಆಗಲಿ ಒಂದು ಶಾಸಕ ಅಂತ ಅನ್ನಿಸ್ಕೊಂಡ ಮೇಲೆ ಅವನ ಕ್ಷೇತ್ರಕ್ಕೆ ನ್ಯಾಯ ಒದಗಿಸ್ಬೇಕಾಗಿರೋದು ಆ ಪ್ರತಿಯೊಬ್ಬ ಶಾಸಕನ ಕರ್ತವ್ಯ ಆಗಿರುತ್ತೆ. ನಾನು ಕೇಳಿರ್ತಕ್ಕಂಥ ಅಭಿವೃದ್ಧಿ ಬಗ್ಗೆ. ಮತ್ತೊಂದ್ ಕಡೆ ಅನರ್ಹಗೊಂಡಿರುವ ಶಾಸಕ ಭೈರತಿ ಬಸವರಾಜ್ ಕೂಡ ಮಾತನಾಡಿದ್ದಾರೆ. ಭೈರತಿ ಬಸವರಾಜ್ ಕೂಡ ಏನ್ ಕಾರಣ ಆಯ್ತು ಇಷ್ಟೆಲ್ಲ ಘಟನೆ ಆಗೋದಿಕ್ಕೆ ಅನ್ನೋದನ್ನ ಹೇಳಿದ್ದಾರೆ. ನೋಡ್ಕೊಂಡ್ ಬರೋಣ. ಅದು ಯಾರ ಅಂಗಲಲ್ಲಿ ಕೂಡ ನಾವಿಲ್ಲ. ನಾವು ನಮ್ಮ ಸ್ವಂತ ಇದರಿಂದ ನಾವಿದ್ದೀವಿ, ಅಷ್ಟು ಬಿಟ್ಟರೆ ಯಾರು ಕೂಡ ಒಬ್ಬರ ಹತ್ರ ಭಿಕ್ಷೆ ಬೇಡಿ ಅಂತ ಹೋಗುವಂಥದ್ದು ಯಾವುದೂ ಇಲ್ಲ. ಯಾವ ಪಕ್ಷದ ಜೊತೆ ಕೂಡ ನಮ್ಮ ಸಂಪರ್ಕ ಇಲ್ಲ. ಇವರು ಪಕ್ಷ ವಿರೋಧಿ ಚಟುವಟಿಕೆ ಮಾಡಿ ನಿಮ್ಮನ್ನು ಅನರ್ಹ ಮಾಡಿದ್ದಾರೆ ಅಂತ ಹೇಳಿದ್ರಲ್ಲ, ಎಲ್ಲಿ ನಾವು ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದಾರೆ ಅನ್ನೋ ಒಂದೇ ಒಂದು ಕ್ಲಿಪ್ಪಿಂಗ್ ತೋರಿಸ್ಲಿ. ಕಾಂಗ್ರೆಸ್ ಪಕ್ಷದ ಕೆಲವು ಸಚಿವರುಗಳು, ಕೆಲವು ಹಿರಿಯ ನಾಯಕರ ವರ್ತನೆ ಏನಿದೆ ಅದಕ್ಕೆ ನಾವು ಬೇಸತ್ತಿದ್ದೀವಿ. ಇವತ್ತು ಕ್ಷೇತ್ರದಲ್ಲಿ ಒಂದು ಲೈಟ್ ಹಾಕ್ಸೋಕ್ಕಾಗಿಲ್ಲ ಸ್ವಾಮಿ. ನಾನು 1 ವರ್ಷ 2 ತಿಂಗಳಾಯಿತು ಬಂದು, ಯಾರಿಗೆ ಹೇಳಿದ್ರು ಕೂಡ ಅವ್ರಿಗೆ ಹೇಳಿದ್ರೆ ಅವರು ಕಿವಿ ಮೇಲೆ ಕೂಡ ಹಾಕೊಂಡಿಲ್ಲ ಅಂದರೆ ನಾವು ಏನು ಮಾಡಬೇಕು? ಅಧಿಕಾರಿಗಳು ಕೇಳಿದ್ರೆ ಅನುದಾನ ಇಲ್ಲ ಅಂತ ಹೇಳ್ತಾರೆ. ಮುಖ್ಯಮಂತ್ರಿಗಳು ಮನೆ ಸದನದಾಗ ಹೇಳಿದ್ದಾರೆ 330 ಕೋಟಿ ಕೊಟ್ಟಿದ್ದಾರೆ ಅಂತ. 5 ಲಕ್ಷ ಮತದಾರರು ಇರ್ತಕ್ಕಂಥ ಕ್ಷೇತ್ರ ಸ್ವಾಮಿ ಇದು. ಹಳ್ಳಿಗಳ ಅಭಿವೃದ್ಧಿ ಮಾಡೋಕ್ಕೆ ಇನ್ನೂ 3,000 ಕೋಟಿ ಕೊಟ್ಟರೆ ಕೂಡ ಸಾಲಲ್ಲ. ಶನಿವಾರ ಭಾನುವಾರ ನಾನು ಯಾವುದೇ ಕೆಲಸಗಳನ್ನು ಮಾಡಲ್ಲ ಅನ್ನೋ ಮಾತನ್ನು ಅವರೇ ಹೇಳಿದ್ದಾರೆ. ರಜಾ ದಿನದಲ್ಲಿ ತರಾತುರಿಯಲ್ಲಿ ಬಂದು ನಮ್ಮ 14 ಜನ ಶಾಸಕರನ್ನು ಅನರ್ಹ ಮಾಡ್ತಾರೆ ಅಂದರೆ ಇದರಿಂದ ಏನಿದೆ ಅನ್ನೋದನ್ನು ಜನ ತಿಳ್ಕೊಬೇಕು. ನನಗೇನು ಅಧಿಕಾರ ಇದ್ದೆ ನಾನು ಜನಸೇವೆ ಮಾಡಬೇಕು ಅನ್ನೋದೇನೂ ಇಲ್ಲ. ಅಧಿಕಾರ ಇಲ್ಲದಿದ್ರೂ ಕೂಡ ನನ್ನ ಹಿಂದೆ ಜನ ಬರ್ತಾರೆ. ಈ ಸೂರ್ಯ ಹುಟ್ಟಿದನ್ನು ಕೂಡ ಇವ್ರನ್ನ ನಮ್ಮ ಪಕ್ಷಕ್ಕೆ ಸೇರಿಸಲ್ಲ ಅಂದರೆ ಹೆಂಗೆ ಕಾಂಗ್ರೆಸ್ ಪಕ್ಷದಲ್ಲಿ ಮುಂದುವರಿಯೋಕ್ಕೆ ಸಾಧ್ಯ ಹೇಳಿ? ನನಗೊಂದು ಪಕ್ಷದಲ್ಲೇ ಗುರುತಿಸ್ಕೊಂಡು